ಅಯ್ಯಯ್ಯೋ 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 ಅಯ್ಯಯ್ಯೋ. ನಮ್ದು ಇಲ್ಲಿ ಗ್ರಾಮ ಠಾಣೆ ಕೆಂಚನಪುರ. ಇದು ನಮ್ದು ಇಲ್ಲಿ ಹಳೆ ಹಟ್ಟಿ ಇತ್ತು. ನಮ್ಮ ಸಮುದಾಯ ಅಂದರೆ ಛಲವಾದಿ ಸಮುದಾಯಕ್ಕೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಆಗೈತೆ. ನಮ್ಮ ತಾತಂದಿರಿಗೆ ಇಲ್ಲಿ ಜಮೀನ ಅವಾಗ ತಹಸೀಲ್ದಾರ್ ಕೊಟ್ಟಿದ್ದಾರೆ. ಅದರಿಂದ ನಾವು ಇಲ್ಲಿ ಹಳೆ ಹಟ್ಟಿ ಅಂತ ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮನೆಗಳು ಗುಡಿಸ್ಗಳು ಹಾಕೊಂಡು ವಾಸ ಇದ್ವಿ. 1992-93 ಮೇಲ್ಗಡೆ ಸರ್ವೆ ನಂಬರಲ್ಲಿ ತಾಲೂಕ್ ಪಂಚಾಯತಿಯಿಂದ ಅಲರ್ಟ್ ಆಗಿ ಹಕ್ಕುಪತ್ರ ವಿತರಣೆ ಮಾಡಿದ್ರು. ಅವಾಗ ಅಲ್ಲಿ ಮನೆಗಳು ಕಟ್ಕೊಂಡು ಅಲ್ಲಿ ನಾವು ವಾಸ ಇದ್ವಿ. ಇಲ್ಲಿ ಖಾಲಿ ನಾವು ಇಲ್ಲಿ ಹಿಂಗೆ ಬಿಟ್ಕೊಂಡಿದ್ವಿ, ಮನೆಗಳು ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನಾವು ಅಣ್ಣ ತಮ್ಮದಿರು 11 ಜನ ಕುಟುಂಬ, ನಮ್ದು ಒಟ್ಟು ಕುಟುಂಬ ಉಗ್ರ ವಂಶದವರು ಅಂತ ಹೇಳ್ಬಿಟ್ಟು ಬರ್ತದೆ. ಅದ್ರಲ್ಲಿ ನಾವೇನ್ ಮಾಡ್ದೆ ಎಲ್ಲ ಅಲ್ಲೇ ಇದ್ವಿ. ಅವಾಗ ಅಲ್ಲೇ ಇರ್ಬೇಕಾದ್ರೆ ನಮ್ಗೆ ಗೊತ್ತಿಲ್ದಂಗೆ ನಾವು ಇಲ್ಲಿ ನಮ್ಮ ಪಿತ್ರಾರ್ಜಿತ ಆಸ್ತಿ ಎಲ್ಲಿ ಹೋಗುತ್ತೆ ಅಂತ ನಾವು ಸುಮ್ಮನೆ ಇದ್ವಿ. ಪಂಚಾಯತಿಗೆ ಹೋಗೋದು, ನಮ್ಮ ಡಾಕ್ಯುಮೆಂಟ್ಸ್ ನೋಡ್ಕೊಂಡು ಬರೀವಿ. ತದನಂತರ ಏನ್ ಮಾಡಿದ್ರೆ 1983 ಶಿವಣ್ಣ ಅನ್ನೋರಿಗೆ 52/2 ಅದನ್ನ ನಮ್ಮ ತಾತನಿಗೆ ಏನು ಕಷ್ಟ ಬಂದಿತ್ತಂತೆ. ಅವ್ರು ಹೋಗ್ಬಿಟ್ಟು 52/2 ಉತ್ತರ ದಕ್ಷಿಣ 16, ಪೂರ್ವ ಪಶ್ಚಿಮ 17 ಅಡಿಗೆ 500 ರೂಗಳಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಮತ್ತೆ 60ನೇ ಕಾನಿಸಿ ನಂಬರಲ್ಲಿ ಇದೇ ನಮ್ಮ ಸಮುದಾಯದವರೇ ಒಬ್ಬರು ಆ ಸರ್ವೆ ನಂಬರಲ್ಲಿ 10 ಅಡಿಗೆ 10 ಅಡಿ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಅದೇ 83ನೇ ಇಸ್ವಿಯಲ್ಲಿನೇ ಅದೇ ಶಿವಣ್ಣವ್ರಿಗೆ ಮಾಡಿಕೊಟ್ಟಿದ್ದಾರೆ. ಅವರು ಬಂದು ನಮ್ದು ಏನಿತ್ತು 62/3, 62/1, 62/4, 5 ಈ ಸರ್ವೆ ನಂಬರಲ್ಲಿ ಏನು ಬರುತ್ತೋ 1909, 10 ಅಧಿಕಾರಿಗಳು ಯಾರಿದ್ರೋ ಗೊತ್ತಿಲ್ಲ, ಶಿವಣ್ಣವರು ಅಂತ ಕಾಣಿಸುತ್ತೆ. ಅವರಿದ್ದ ಕಾಲದಲ್ಲಿ ಆ ಅಡಿಗಳನ್ನು 911 ತಗೊಂಡ್ಬಿಟ್ಟು 90 ಅಡಿ 100 ಅಡಿ ಮಾಡಿಕೊಂಡು 60, 90 ಮಾಡಿಕೊಂಡು ಸುಮಾರು 900 ಅಡಿ ಚದರಡಿಗಳುಳ್ಳ ಜಮೀನ ಮಾಡಿಕೊಂಡು ಈ ಖಾತೆ ನಮಗೆ ಗೊತ್ತಿಲ್ದಂಗೆ ಈ ಖಾತೆ ಮಾಡ್ಕೊಂಡ್ಬಿಟ್ಟು ಮೊನ್ನೆ ಹೋದ ವರ್ಷ ಅಂದರೆ ಒಂದು 7-8 ತಿಂಗಳು ಮುಂಚೆ ಬಂದು ಒಂದ್ಸತಿ ಜಾಗ ಮಾಡೋದಕ್ಕೆ ಬಂದರು. ನಾವು ಗಲಾಟೆ ಮಾಡಿ ಕಳಿಸಿದ್ವಿ. ಮೊನ್ನೆ ನಾವು ಯಾರು ಊರಲ್ಲಿ ಇರಲಿಲ್ಲ, ಹಾಗಾಗಿ ನಮ್ಮ ಅಣ್ಣ ತಮ್ಮದಿರು ಯಾರೂ ಇರಲಿಲ್ಲ. ಬಂದ್ಬಿಟ್ಟು ಏಕಾಏಕಿ JCP ತಂದ್ಬಿಟ್ಟು ಇದನ್ನು ತಿಳಿಸ್ಬಿಟ್ಟಿದ್ರು. ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು. ನಾನು ಸಹ ಬಂದ್ಬಿಟ್ಟು ಗಲಾಟೆ ಮಾಡಿ ನಾನು ಕಳಿಸಿದ್ದೀನಿ. ಅವರು ಸಹ ತೊಡೆ ತಟ್ಟಿ ನಾವು ಕಾಂಪೌಂಡ್ ಮಾಡದೇ ಮಾಡ್ತೀವಿ, ನಾವು ಈ ಖಾತೆ ಮಾಡ್ಕೊಂಡಿದ್ದೀವಿ ಅಂತ ಮ್ಯಾಗಳ ಪೇಪರ್ ತೋರಿಸ್ತಾರೆ ಹೊರತು ಒಳಗಡೆ ಪೇಪರ್ಗಳು 83ನೇ ಇಸ್ವಿಯಲ್ಲಿ ಏನಾಗಿದೆ ಏನು ಎತ್ತ ಅಂತ ಯಾರು ಡಾಕ್ಯುಮೆಂಟ್ಸ್ನ ಅದನ್ನ ತೋರ್ಸೋಕ್ಕೆ ನೋಡೋಕ್ಕೆ ಅವ್ರು ತಯಾರಿಲ್ಲ. ನಮ್ಗೆ ದಯವಿಟ್ಟು UO ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅವರು, ಮಾನ್ಯ ಕೊಡಗಳ್ಳಿ ಮುಖ್ಯ ಅಧಿಕಾರಿಗಳು ಹಳೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಈ ಮೂಲಕ ನಮ್ಮ ಅಣ್ಣ ತಮ್ಮದಿರೆಲ್ಲ ಪರವಾಗಿ, ನಮ್ಮ ಊರಿನ ಪರವಾಗಿ ನಾನು ಕೇಳ್ಕೊಳ್ತೀನಿ. ಸರ್, ನಮ್ಮ ಹೆಸರು ಗಂಗರಾಜು ಅಂತ. ಈಗ ಏನಾಗಿದೆ ಅಂದ್ರೆ ನಮ್ಮ ಪಿತ್ರಾರ್ಜಿತ, ನಮ್ಮ ತಾತ ಮುತ್ತಾತೆಯಿಂದ ಬಂದಿರೋ ಜಮೀನಿಗೆ ಈಗ KT ಗಂಗಯ್ಯ ಅನ್ನೋರ್ನ ಖಾತೆ ಮಾಡಿ ಕುಂಡಿಸಿದ್ದಾರೆ. 57 ಕಾನೆ ಸುಮಾರು 58 ನಮ್ದು ಜಾಗ. 58 ಜಾಗಕ್ಕೆ ಕಾನೆ ಸುಮಾರು 57 ಖಾತೆ ಮಾಡಿ ಕುಂಡಿಸಿ ಮೊನ್ನೆ ನಾನು ಇಲ್ದಾಗ ನಮ್ಮ ಪಂಚಾಯತಿ ಅಧಿಕಾರಿಗಳು ಬಂದು ನಮ್ಮ ಜಾಗದಲ್ಲಿ ಅಳತೆ ಮಾಡಿ ಅವ್ರಿಗೆ ಇಲ್ಲಿ ನಿಮ್ದು ಬರುತ್ತೆ ಅಂತ ಹೇಳಿ ಇದ್ ಮಾಡಿದ್ದಾರೆ. ದಯವಿಟ್ಟು ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಕೋರ್ಟ್ಗೂ ಹೋಗ್ತೀನಿ, ಲೋಕಾಯುಕ್ತ ಆಫೀಸ್ಗೂ ಹೋಗ್ತೀನಿ. ಅಷ್ಟೇ ಸರ್. ನಿಮ್ಗೆ ಎಷ್ಟು ಸಮಸ್ಯೆ ಆಗಿದೆ? ಸರ್, ನಮ್ದು ಉತ್ತರ ದಕ್ಷಿಣ 35, ಪೂರ್ವ ಪಶ್ಚಿಮ ಬಂದು 135 ಅಡಿ ಬರ್ಬೇಕು ಸರ್. ಎಷ್ಟೊಂದ್ ಸೈಡ್ ಜಾಗನ ಒಂದ್ ಸೈಡ್ ಜಾಸ್ತಿ ಬರುತ್ತೆ ಸರ್. ಸೈಡ್ ಬರುತ್ತೆ. ಅದರಿಂದ ನಮ್ಗೆ ಮೋಸ ಮಾಡಿದ್ದಾರೆ. ಈ ನಮ್ ಕಾನೆ ಸುಮಾರು 58 ಜಾಗಕ್ಕೆ 57 ಕುಣಿಸಿದ್ದಾರೆ. ಅವ್ರು KT ಗಂಗಾಯವ್ರದ್ದು 57 ಎಲ್ಲಿ ಬರ್ತದ ಅಲ್ಲಿ ಆ ಜಾಗದಾಗ ಹೋಗಿ ಅವ್ರಿಗೆ ಖಾತೆ ಮಾಡಿಕೊಟ್ಟು ಪಂಚಾಯತಿಯವ್ರು ಬಂದು ಪರಿಶೀಲನೆ ಮಾಡ್ಲಿ. ಹಾಗಾಗಿ ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಲೇಬೇಕು ಸರ್. ನಿಮ್ಮ ಹೆಸರು? ಗಂಗರಾಜು ಅಂತ ಸರ್, ತಬಲಾ ಮಾಸ್ಟರ್, ಕೆಂಚನಪುರ. ಏನಂದ್ರೆ ಕೆಂಚನಪುರ ಗ್ರಾಮದಲ್ಲಿ ಇದೆಲ್ಲ ನಮ್ಮ ಪಿತ್ರಾರ್ಜಿತ ಆಸ್ತಿ. ಏನೋ ನಮ್ ತಾತ ಅವರು 55/2 500 ರೂಪಾಯಿಗೆ ಮಾರಿದ್ದಾರೆ ಯಾರಿಗೂ. ಅವ್ರೇನಾದ್ರೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಬೇರೆಯವ್ರಿಗೆ. ಅದು 55/2 10-16 ಏನೋ ಇದೆ. ಅವ್ರು ಏನಂದ್ರೆ ಹತ್ರ 900 ಅಡಿಗೆ ಅಕ್ರಮ ಖಾತೆ ಮಾಡ್ಕೊಟ್ಟಿದ್ದಾರೆ. ಈ ಬೌಂಡ್ರಿಲಿ ಇರೋರೆಲ್ಲ 9,000 ಅಡಿ ಮಾಡ್ಕೊಟ್ಟಿದ್ದಾರೆ. ಇಡೀ ಬೌಂಡ್ರಿಲಿ ಹತ್ರ ಒಂದ್ 10-15 ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಇದರಿಂದ ಯಾವ್ದೋ ಊರಿಂದ ಬಂದು ನಮ್ಗೂ ಧಮಕಿ ಹಾಕೋಯ್ತವ್ರೆ. ಅವ್ರದ್ದು ಏನಿದೆ ಅವ್ರು ತಗೊಳ್ಳಿ. 55/2 10 ಅಡಿಗೆ 15 ಅಡಿ ಏನೋ ಇದೆ ಅಷ್ಟೇ ಅವ್ರದ್ದಿರೋದು. ನಮ್ದನ್ನೆಲ್ಲ ನಮ್ದು ಪೂರ್ವಾರ್ಜಿತ ಆಸ್ತಿ ಇದು. ಅದನ್ನ ಅವ್ರದ್ದೇನಿದೆಯೋ ನಾವು ಈ ಮೇಲಧಿಕಾರಿಗಳ ಹತ್ರ ಕೇಳ್ಕೊಳೋದು ಇಷ್ಟೇ. ನಮ್ದೇನಿದೆಯೋ ನಮ್ ದಾಖಲೆ ಪರಿಶೀಲಿಸಿ ನಮ್ದು ಕರೆಕ್ಟ್ ಆಗಿದ್ರೆ ನಮ್ಗೆ ಈ ಖಾತೆ ಮಾಡ್ಕೊಡ್ರಿ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ. ಧಮಕಿ ಯಾವ ರೀತಿ ಇದ್ ಮಾಡಿದ್ರು ಸರ್? ಧಮಕಿ ಅವ್ರು ಹೇಳ್ತಾ ಇದಾರೆ, ನಾವು ಆ ಮಿನಿಸ್ಟ್ರಿ ಕಡೆಯವರು ಈ ಮಿನಿಸ್ಟ್ರಿ ಕಡೆಯವರು ಏನ್ ಮಾಡ್ತೀರಾ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಫೋನ್ಗಳು ಮಾಡಿ ಎದುರಿಸಿದ್ದಾರೆ. ಮೊನ್ನೆ ಭಾನುವಾರ ಬಾರ್ಗಳಲ್ಲಿ ಕುಂತ್ಕೊಂಡು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಾರೆ. ನಾವು ಬನ್ನಿ ಅಂತ ಇವತ್ತು ಬೆಳಿಗ್ಗೆ ಕರೆದ್ರು ಇಲ್ಲ ನಾವು ಬರಲ್ಲ, ನೀವ್ ಏನ್ ಮಾಡ್ಕೊಂತೀರಾ ಅಂತಾನು ಹೇಳೋ. ನಾವು ಹಿಂದುಳಿದ ವರ್ಗದವರು, ದಲಿತರು, ನಮ್ಗಿರೋದು ಇದು ದುಡ್ಡಿನ ಪ್ರಶ್ನೆ ಇಲ್ಲ, ಇದು ಪಿತ್ರಾರ್ಜಿತ ಆಸ್ತಿ ಹಳೇದು. ಅದರಿಂದ ನಮ್ಗ ಹತ್ರ 50-60 ವರ್ಷದಿಂದ ಐತೆ.
ಇದು ನಮ್ಗೆ ನಮ್ ದಾಖಲೆ ಪರಿಶೀಲಿಸ್ಲಿ ಕರೆಕ್ಟ್ ಆಗಿದ್ರೆ ನಮ್ಗೆ ಮಾಡ್ಕೊಡಿ. ಎಷ್ಟು ಜಾಗ ಎಷ್ಟು ಬೆಲೆ ಬೇಡ ಸರ್? ಇಲ್ಲಿ ಹತ್ರ ಅದು ಒಂದು 900 ಅಡಿ ಇರ್ಬೋದು, 9,000 ಅಡಿ ಇದೆ ಐತೆ. ಒಂದು ಕೋಟಿ ಅದ್ರಲ್ಲಿ 1 ಕೋಟಿಗೂ ಮೇಲ್ ಬರ್ತದೆ, 1 ಕೋಟಿಗೂ ಮೇಲೆ ಬರ್ತದೆ. ನಾವು PD ಅವ್ರಿಗೂ ಎಲ್ಲಾರ್ಗು ಹೇಳ್ದ, ಅವ್ರು ಬಂದು ನೋಡಿದ್ದಾರೆ. ಹೌದು ಅವ್ರು ಮಾಡಿರೋದು ಅಕ್ರಮ ಆಗಿದೆ, ಅದು ಸರಿ ಇಲ್ಲ ಅಂತ ಹೇಳಿದ್ರು. ಬಟ್ ಅವ್ರು ಯಾವ್ದು ಹೇಳಿಕೆ ಕೊಡ್ತಾ ಇಲ್ಲ, ಇದನ್ ಮಾಡ್ಕೊಡ್ತಾ ಇಲ್ಲ, ನಮಗೂ ಖಾತೆ ಮಾಡ್ಕೊಡ್ತಾ ಇಲ್ಲ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮುಕುಂದ ಅಂತ ಸರ್. ನನ್ನ ಹೆಸರು KT ಗಂಗಯ್ಯ ಅಂತ. ನಾವು ಚರ್ಚ್ ಕಟ್ಟಿದ್ದಾರೆ, ಬೇರೆಯವ್ರು ಯಾರು ಕಟ್ಸ್ಕೊಟ್ಟಿದ್ದಾರೆ. ಆದರೆ ಆ ಚರ್ಚ್ ಕಟ್ಟಿರೋದು 58ರಲ್ಲಿ. ನಮ್ಮದು 57 ಪಕ್ಕದಲ್ಲಿ ಜಾಗ ಆಗಿದೆ. ಆ ಜಾಗನ ಬೇರೆಯವರು ಅಕ್ರಮ ಮಾಡ್ಕೊಂಡಿದ್ದಾರೆ. ಅದನ್ನ PDOಗೆ ಇದಕ್ಕೆಲ್ಲ ನಾವು ಲೆಟ್ರ್ ಕೊಟ್ಟಿದ್ದೀವಿ. ಅಳತಿ ಬಂದ ದಿವಸ ಇದು ಕಾರಣಾಂತರದಿಂದ ಇವರು ಗಂಗರಾಜು ಬಂದಿರಲಿಲ್ಲ. ಅವ್ರೇನ್ ಮಾಡ್ಬಿಟ್ರು, 58ನೇ ಇದೇ ನಿಂದು ಅಂತ ಅಂದ್ಬಿಟ್ಟು, 57 ಇದೇನೆ ಅಂತ ಅಂದ್ಬಿಟ್ಟು 58ನ ನಮ್ಗೆ ಅಳತೆ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. 57ರಲ್ಲಿ ಬೇರೆಯವರು ನಂಜಮ್ಮನವರು, ವೆಂಕಟಪ್ಪ ಅನ್ನೋರು, ಅವ್ರ ಫ್ಯಾಮಿಲಿಯವರೆಲ್ಲ ನಮ್ಮ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ಮತ್ತು ಬೇರೆ ರೀತಿಯಲ್ಲಿ ನಮ್ಗೆ ಧಮಕಿ ಹಾಕ್ತಾವ್ರೆ. ಅದು ನಾವು ಬಿಡಲ್ಲ, ನಮ್ದು ಹಾಗೆ ಹೀಗೆ ಅಂತ ಹೇಳ್ತಾವ್ರೆ. ಈ ಪಂಚಾಯತಿಯಲ್ಲೂ ಕೂಡ ಅವರು ನಮ್ಮನ್ನ ಕೇರೆ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಸಮಸ್ಯೆ ಆಗಿದೆ. ಈಗ ನಮ್ಗೆ ಕಾನೂನು ಪ್ರಕಾರವಾಗಿ ಯಾರು ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ನಮ್ಮ ಜಮೀನುಗಳು ಅಳತೆ ಮಾಡಿ ಕೊಡ್ಬೇಕು ಎಂಬುದಾಗಿ ನಾನು ವಿನಯದಿಂದ ಕೇಳ್ಕೊಳ್ತಾ ಇದ್ದೀನಿ. ನಾನು ಏನಾದ್ರು ಆಗ್ಲಿಲ್ಲ ಅಂದ್ರೆ ನಿಮ್ ಮುಂದಿನ ನಡೆ ಏನಿರುತ್ತೆ ಸರ್? ಮುಂದಿನ ನಡೆ ಕೋರ್ಟ್ನಲ್ಲಿ ಆಗಿದೆ ಸರ್. ಕೋರ್ಟ್ನಲ್ಲಿ ಆದೇಶ ಆಗಿದೆ. ಉತ್ತರ ದಕ್ಷಿಣ 40, ಪೂರ್ವ ಪಶ್ಚಿಮ 105 ಆಗಿದೆ. ಅದು ಕೂಡ ಪೊಲೀಸ್ನವರು ಕ್ಯಾರೆ ಮಾಡ್ತಿಲ್ಲ, ಇವರು ಪಂಚಾಯತ್ ಕ್ಯಾರೆ ಮಾಡ್ತಿಲ್ಲ. ಮತ್ತು ಈ ಜಮೀನು ಬಂದಿದ್ದಾರಲ್ಲ, ಅಕ್ರಮವಾಗಿ ಬಂದಿದ್ದಾರಲ್ಲ, ಅವರು ಕೂಡ ಅದನ್ನ ಕ್ಯಾರೆ ಮಾಡ್ತಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು KT ಗಂಗಯ್ಯ ಅಂತ. ದಯವಿಟ್ಟು ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ನಮಗೆ ಯಾರಿಗೂ ಅನ್ಯಾಯ ಆಗೋದು ಬೇಡ. ನಮ್ದು ಏನಿದೆ ಕಾನೇ ಸುಮಾರಿ ನಮ್ಮ ಅಪ್ಪ ನಮ್ಮ ಅಮ್ಮನಿಂದ ನನಗೆ ಬಂದಿದೆ, ನಾನು ಮಾಡಿಸ್ಕೊಂಡಿದ್ದೀನಿ. ಅದು ಈ ಖಾತೆನೂ ಮಾಡಿಸ್ಕೊಂಡಿದ್ದೀನಿ. ಕೋರ್ಟಿಂದ ಆದೇಶನೂ ಆಗಿದೆ, ಎಲ್ಲ ಆಗಿದೆ. ಇದೆಲ್ಲ ಆಗಿದ್ರು ಕೂಡ ಯಾರು ಕ್ಯಾರೆ ಮಾಡ್ತಾರೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು.